Hello everyone, welcome back to Studies on YouTube channel. Today's paper is Account Assistant Non-HK paper. This is a class number 7. First question, fill in the blanks with the appropriate preposition given below. ಕರೆಕ್ಟ್ ಆಗಿರೋ ಪ್ರಿಪೋಸಿಷನ್ ನಾವು ಬ್ಲ್ಯಾಂಕ್ ಅಲ್ಲಿ ಫಿಲ್ ಮಾಡಬೇಕು. ದ ಟ್ರೈನ್ ಪಾಸ್ಡ್ ಡ್ಯಾಶ್ ದ ಟನಲ್. ಅಂಡರ್, ಬಿಲೋ, ಓವರ್, ಥ್ರೋ. ಯಾವ್ದು ಬರುತ್ತೆ? ಕರೆಕ್ಟ್ ಆಪ್ಷನ್. ಅಂಡರ್ ಅಂದ್ರೆ ಏನು? ಕೆಳಗೆ. ಬಿಲೋ ಅಂದರೆ ಕೂಡ ಕೆಳಗೆ. ಓವರ್ ಅಂತಂದ್ರೇನು? ಮೇಲೆ. ಥ್ರೋ ಅಂತಂದ್ರೇನು? ಮೂಲಕ. ಟ್ರೈನ್ ಪಾಸ್ಡ್ ಥ್ರೋ ದ ಟನಲ್ ಅಂದರೆ ಟನಲ್ ಮೂಲಕ ಟ್ರೈನ್ ಪಾಸ್ ಆಯ್ತು ಅಂತ. ಸೊ ಕರೆಕ್ಟ್ ಆಪ್ಷನ್ ಯಾವ್ದು ಬರುತ್ತೆ? ಇಟ್ ಈಸ್ ಆಪ್ಷನ್ 4. For question number 67, a sentence has been given in a direct and a indirect speech. We should convert a direct into a indirect. Andrew said, Neela, I will give all my books to you. ಏನಾಗುತ್ತೆ? ಡೈರೆಕ್ಟ್ ಇಂದ ಇಂಡೈರೆಕ್ಟ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ವಿಲ್ ಇದ್ರೆ ಏನಾಗುತ್ತೆ? ವುಡ್ ಆಗುತ್ತೆ. ವಿಲ್ ಬಿ ಇದ್ರೆ ವುಡ್ ಬಿ ಆಗುತ್ತೆ. ಸೊ ಇಲ್ಲಿ ನೋಡಿ, ಐ ವಿಲ್ ಗಿವ್ ಆಲ್ ಮೈ ಬುಕ್ಸ್ ಟು ಯು. ಎಲ್ಲಿದೆ ವಿಲ್ ಇದ್ದಿದ್ದು? ವುಡ್ಡು. ಇದು ಕರೆಕ್ಟಾ? ಫಸ್ಟ್ ಆಪ್ಷನ್ ನೋ. ಇಲ್ಲಿ ಗಿವ್ ಇದೆ, ಇಲ್ಲಿ ಗಿವಿಂಗ್ ಇದೆ. ಸೊ ಇದು ರಾಂಗ್ ಆಯಿತು. ಇಲ್ಲಿ ಆಂಡ್ರ್ಯೂ ಟೋಲ್ಡ್ ಹರ್ ದಟ್ ದ ಬುಕ್ಸ್ ವಿಲ್ ಬಿ ಗಿವನ್ ಟು ಹರ್. ನೆಕ್ಸ್ಟ್ ಥರ್ಡ್ ಆಪ್ಷನ್ ಏನಿದೆ? ಆಂಡ್ರ್ಯೂ ಟೋಲ್ಡ್ ನೀಲಾ ದಟ್ ಹಿ ವುಡ್ ಗಿವ್ ಆಲ್ ಹೀಸ್ ಬುಕ್ಸ್ ಟು ಹರ್. ಫೋರ್ತ್ ಆಪ್ಷನ್ ಏನಿದೆ? ನೀಲಾ ವಾಸ್ ಟೋಲ್ಡ್ ದಟ್ ಶಿ ವುಡ್ ಬಿ ಗಿವನ್ ಬುಕ್ಸ್ ಬೈ ಆಂಡ್ರ್ಯೂ. ಇದು ಕರೆಕ್ಟ್ ಇದೆನಾ? ಇದು ಕೂಡ ರಾಂಗ್ ಆಯಿತು. 2 ಮತ್ತು 3. 2 ಮತ್ತು 3 ಯಾವುದು ಕರೆಕ್ಟು? ಆಪ್ಷನ್ 3. ವೈ? ಬಿಕಾಸ್ ಆಂಡ್ರ್ಯೂ ಟೋಲ್ಡ್ ನೀಲಾ ದಟ್. ಇಲ್ಲಿ ನೀಲಾ ಅನ್ನೋದನ್ನ ಯೂಸ್ ಮಾಡಲಿಲ್ಲ. ಇನ್ಸ್ಟೆಡ್ ಆಫ್ ನೀಲಾ ಅವ್ರು ಏನು ಯೂಸ್ ಮಾಡಿದ್ರೆ? ಹರ್ ಯೂಸ್ ಮಾಡಿದ್ದಾರೆ. ಸೊ ಕರೆಕ್ಟ್ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ 3. ಆಂಡ್ರ್ಯೂ ಟೋಲ್ಡ್ ನೀಲಾ ದಟ್ ಹಿ ವುಡ್ ಗಿವ್ ಆಲ್ ಈಸ್ ಬುಕ್ಸ್ ಟು ಹರ್. ಸೊ ಅರ್ಥ ಆಯ್ತಲ್ವಾ? ಡೈರೆಕ್ಟಲ್ಲಿ ವಿಲ್ ಇದ್ರೆ ಇಂಡೈರೆಕ್ಟಲ್ಲಿ ವುಡ್ ಆಗುತ್ತೆ. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 3. Question number 68. Out of 4 groups given, select a group that consists of all correct abstract noun formed from a adjective. ಅಂದರೆ ಅಬ್ಸ್ಟ್ರಾಕ್ಟ್ ನೌನಿಂದ ಅಬ್ಜೆಕ್ಟ್ ಫಾರ್ಮ್ ಮಾಡಿದ್ದಾರೆ. ಯಾವುದು ಗ್ರೂಪ್ ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ಸೊ ಗ್ರೂಪ್ ಎ ಅಲ್ಲಿ ಕರೆಕ್ಟ್ ಇದೆನಾ? ಕರೇಜಿಯಸ್, ಕರೇಜ್. ಆಂಗ್ರಿ, ಆಂಗರ್. ಡೇಂಜರಸ್, ಡೇಂಜರ್. ಬ್ಯೂಟಿಫುಲ್, ಬ್ಯೂಟಿ. ಸೊ ಗ್ರೂಪ್ ಎ ಅಲ್ಲಿ ಎಲ್ಲ ಕರೆಕ್ಟ್ ಇದೆ. ಸೊ ಗ್ರೂಪ್ ಎ ಕರೆಕ್ಟ್ ಆಯಿತು. ಗ್ರೂಪ್ ಬಿ, ಲಕ್ಕಿ, ಲಕ್. ಟ್ರೂ, ಟ್ರೂತ್. ಸ್ಟ್ರಾಂಗ್, ಸ್ಟ್ರೆಂತ್. ನ್ಯಾಚುರಲ್, ನೇಚರ್. ಗ್ರೂಪ್ ಬಿ ಅಲ್ಲಿ ಕೂಡ ಕರೆಕ್ಟ್ ಇದೆನಾ ಎಲ್ಲ? ಎಸ್, ಗ್ರೂಪ್ ಬಿ ಕೂಡ ಕರೆಕ್ಟ್ ಇದೆ. ಸೊ ಎ ಬಿ ಆಪ್ಷನ್ ಯಾವುದಿದೆ? ಆಪ್ಷನ್ 3 ಇದೆ. ಅರ್ಥ ಆಯ್ತಲ್ವ? ಕರೆಕ್ಟ್ ಆಪ್ಷನ್ ಅದು ಇಟ್ ಈಸ್ ಅ ಆಪ್ಷನ್ 3. ಸೊ ಸಿ ಅಲ್ಲಿ ಏನು ರಾಂಗ್ ಇದೆ? ಪೇನ್ಫುಲ್. ಪೇನ್ ಆಗುತ್ತಾ? ನೋ. ಏನಾಗುತ್ತೆ? ಅಬ್ಸ್ಟ್ರಾಕ್ಟ್ ನೌನು ಪೇನ್ಫುಲ್ ಆಗಲ್ಲ, ಪೇನ್ಫುಲ್ನೆಸ್ ಆಗುತ್ತೆ. ಪೇನ್ಫುಲ್ನೆಸ್. ಆ್ಯಕ್ಟಿವ್, ಆ್ಯಕ್ಟ್ ಆಗುತ್ತಾ? ನೋ. ಏನಾಗುತ್ತೆ? ಇಟ್ ಈಸ್ ಅ ಆ್ಯಕ್ಟಿವಿಟಿ. ನೆಕ್ಸ್ಟು ಕಾಮ್ಲಿ ಏನಾಗುತ್ತೆ? ಕಾಮ್ ಆಗುತ್ತಾ? ಎಸ್. ಇದೇನಿದೆ? ಕರೆಕ್ಟ್ ಇದೆನಾ? ನೋ. ಇದು ಕೂಡ ರಾಂಗ್. ಏನಾಗುತ್ತೆ ಅದು? ಕಾಮ್ನೆಸ್. ನೆಕ್ಸ್ಟ್ ಕೇರ್ಫುಲಿ. ಕೇರ್ಫುಲ್ ಕರೆಕ್ಟ್ ಇದೆನಾ? ಇದು ಕೂಡ ರಾಂಗ್ ಇದೆ. ಏನಾಗಬೇಕದು? ಕೇರ್ಫುಲಿ, ಕೇರ್ಫುಲ್ನೆಸ್. ಅರ್ಥ ಆಯ್ತಲ್ಲ? ಸೊ ಗ್ರೂಪ್ ಸಿ ಅಲ್ಲಿ ಎಲ್ಲ ರಾಂಗ್ ಇದೆ. ಪೇನ್ಫುಲ್ ಏನಾಗಬೇಕದು? ಪೇನ್ಫುಲ್ನೆಸ್. ಆ್ಯಕ್ಟಿವ್, ಆ್ಯಕ್ಟಿವಿಟಿ. ಕೇರ್ಫುಲಿ, ಕೇರ್ಫುಲ್ನೆಸ್ ಆಗಬೇಕು. ಕಾಮ್ಲಿ, ಕಾಮ್ನೆಸ್ ಆಗಬೇಕು. ಸೊ ಗ್ರೂಪ್ ಸಿ ಅಲ್ಲಿ ಎಲ್ಲ ರಾಂಗ್ ಇದೆ. ಸೊ ಗ್ರೂಪ್ ಸಿ ಏನಾಯಿತು? ಹೆಲ್ಮೆಟ್ ಆಯಿತು. ನೆಕ್ಸ್ಟು ಗ್ರೂಪ್ ಡಿ ಅಲ್ಲಿ ಏನು ರಾಂಗ್ ಇದೆ? ಡೆಡ್ಲಿ ಏನಾಗಬೇಕು? ಡೆತ್ ಕರೆಕ್ಟ್ ಇದೆ. ಡೈರೆಕ್ಟ್, ಡೈರೆಕ್ಷನ್ ಕರೆಕ್ಟ್ ಇದೆ. ಈಸಿ, ಈಸಿಲಿನ? ನೋ. ಈಸಿ ಏನಾಗಬೇಕದು? ಇಟ್ ಈಸ್ ರಾಂಗ್. ನೆಕ್ಸ್ಟ್ ಎನರ್ಜೆಟಿಕ್, ಎನರ್ಜಿ. ಇದು ಕರೆಕ್ಟ್ ಇದೆ. ಸೊ ಗ್ರೂಪ್ ಡಿ ಅಲ್ಲಿ ಈಸಿ ಮಾತ್ರ ರಾಂಗ್ ಇದೆ. ಸೊ ಗ್ರೂಪ್ ಸಿ ಮತ್ತು ಡಿ ರಾಂಗ್ ಆಯಿತು. ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ ಎ ಆ್ಯಂಡ್ ಬಿ. ಯಾರು ನಾನು ಮಾಡಿರೋ ಕ್ಲಾಸ್ ಅಬ್ಸ್ಟ್ರಾಕ್ಟ್ ನೌನಿಂದ ಅಬ್ಜೆಕ್ಟಿವ್ಗೆ ಯಾವ ರೀತಿ ಫ್ರೇಮ್ ಮಾಡೋದು, ಸಿಂಗ್ಯುಲರಿಂದ ಪ್ಲೂರಲ್ಗೆ ಯಾವ ರೀತಿ ಫ್ರೇಮ್ ಮಾಡೋದು ಅಂತ ಯಾರು ಕ್ಲಾಸ್ ನೋಡಿಲ್ಲ, ಯು ಕ್ಯಾನ್ ಗೋ ಟು ದ ಪ್ಲೇ ಲಿಸ್ಟ್ ಆಫ್ ಇಂಗ್ಲೀಷ್. ಯು ಕ್ಯಾನ್ ವಾಚ್ ದ ಕ್ಲಾಸಸ್ ಆನ್ ದಿಸ್ ಟಾಪಿಕ್. ಯಾಕಂದರೆ ಇದು ಪರ್ಟಿಕ್ಯುಲರಾಗಿ ಇದ್ರ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ. ಅಟ್ಲೀಸ್ಟ್ 3 ಆದರೂ ಬಂದೇ ಬರುತ್ತೆ. ಸೊ ನೀವು ಇದನ್ನ ಸುಮ್ಮನೆ
ನೆಗ್ಲೆಕ್ಟ್ ಮಾಡಬೇಡಿ. ಸೊ ನೆಕ್ಸ್ಟ್ ಕ್ವಶನ್ 69 to 70 ಏನು ಕೇಳಿದರೆ? ಚೂಸ್ ದ ಆಂಟೋನಿಮ್ ಆಫ್ ಅ ವರ್ಡ್ ಅಂದರೆ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ಈ ಈಸ್ ಅ ಥೀಫ್ ಅಂಡ್ ಹ್ಯಾಸ್ ಬೀನ್ ಅಡ್ವೈಸ್ ಟು ಮೆಂಡ್ ಈಸ್ ಇಮ್ಮಾರಲ್ ವೇಸ್. ಇದು ಇಮ್ಮಾರಲ್ಗೆ ಆಂಟೋನಿಮ್ ಅಂದರೆ ವಿರುದ್ಧಾರ್ಥಕ ಪದ ಕೇಳಿದರೆ. ಏನಿದೆ ಇಮ್ಮಾರಲ್ ಅಂದರೆ? ಇಮ್ಮಾರಲ್ ಅಂದರೆ ಅನ್ಎಥಿಕಲ್, ತಪ್ಪು ಅಂತ ಬರುತ್ತೆ. ಅನ್ಎಥಿಕಲ್. ನೆಕ್ಸ್ಟ್ ಎಥಿಕಲ್ ಅಂದ್ರೇನು? ಅಂದರೆ ನೈತಿಕತೆ, ಮಾರಲ್. ಬ್ಯಾಡ್ ಅಂದರೆ ತಪ್ಪು, ಕೆಟ್ಟದ್ದು. ಇಲ್ಲೀಗಲ್ ಅಂದ್ರೇನು? ಅಕ್ರಮ. ಇಲ್ಲೆಡ್ಜಬಲ್ ಅಂದರೆ ಅಸ್ಪಷ್ಟ, ಅನ್ಕ್ಲಿಯರ್. ಸೊ ಇದಕ್ಕೆ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ಇಮ್ಮಾರಲ್ ಅಂದ್ರೇನು? ಮಾರಲ್ ಅಂದರೆ ಏನು ಬರುತ್ತೆ? ಇಮ್ಮಾರಲ್ ಅಂದರೆ ಅನ್ಎಥಿಕಲ್ ಅಂದರೆ ಎಥಿಕಲ್ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವ್ದು ಬರುತ್ತೆ? ಇಟ್ ಈಸ್ ಅ ಆಪ್ಷನ್ 1. ಆ್ಯನ್ ಇನ್ನೋಸೆಂಟ್ ಪರ್ಸನ್ ಈಸಿಲಿ ಬಿಲೀವ್ಸ್ ಅ ಸ್ಟ್ರೇಂಜರ್ಸ್. ಇದಕ್ಕೆ ಆಂಟೋನಿಮ್ ಕೇಳಿದರೆ. ಇನ್ನೋಸೆಂಟ್ ಅಂದ್ರೇನು? ಮುಗ್ಧ, ಅಮಾಯಕ ಅಂತ ಮೀನಿಂಗ್ ಬರುತ್ತೆ. ಸೊ ಇದಕ್ಕೆ ಅಪೋಸಿಟ್ ಮೀನಿಂಗ್. ಫ್ರ್ಯಾಂಕ್ ಅಂದ್ರೇನು? ಓಪನ್ ಮೈಂಡೆಡ್, ನೇರ ಮತ್ತು ಸರಳವಾದ ವ್ಯಕ್ತಿ ಅಂತ ಕರಿತೀವಲ್ಲ, ಓಪನ್ ಮೈಂಡೆಡ್ ಪರ್ಸನ್. ನೆಕ್ಸ್ಟು ಫಾಲ್ಟ್ಲೆಸ್ ಅಂದರೆ ದೋಷರಹಿತ, ತಪ್ಪಿಲ್ಲದ ಅಂತ ಮೀನಿಂಗ್ ಬರುತ್ತೆ. ಚೈಲ್ಡ್ ಲೈಕ್ ಅಂತಂದರೆ ಚೈಲ್ಡ್ ಥರ ಬಿಹೇವ್ ಮಾಡೋದು. ನೆಕ್ಸ್ಟ್ ಕನ್ನಿಂಗ್ ಅಂದ್ರೇನು? ಕುತಂತ್ರ, ಫೇಕ್ ಮೇಡ್. ಸೊ ಇನ್ನೋಸೆಂಟ್ ಅಂದ್ರೇನು? ಮುಗ್ಧ. ಇದಕ್ಕೆ ಆಪೋಸಿಟ್ ಏನು ಬರುತ್ತೆ? ಕನ್ನಿಂಗ್, ಕುತಂತ್ರಿ ಅಥವಾ ಫೇಕ್ ಮೆಂಟ್ ಅಂತ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ 4. ನೆಕ್ಸ್ಟ್ ಇಲ್ಲಿ ಪ್ಯಾಸೇಜ್ ಕೇಳಿದರೆ. ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಫ್ರಮ್ 71 to 74. ಏನಿದೆ ಪ್ಯಾಸೇಜು? ಇಟ್ ಈಸ್ ಸೆಡ್ ದಟ್ ಅಬೌಟ್ 1/3 of a time an employee spends at his or her workplace is spent in communicating. An efficient organization uses prompt and cost-effective communication. Emailing has been the most preferred mode of communication in the personal as well as the official spheres. It saves an enormous amount of paper and is a cost-effective. It can be used for a long-distance communication and it gives a instantaneous access to the people. This is a passage. ಏನು ಕ್ವಶನ್ ಕೇಳಿದ್ದಾರೆ? ಇಮೇಲ್ ಅನ್ನೋದು ಏನಾಗಿದೆ? ಇಟ್ ಈಸ್ ಅ ಸ್ಲೋ ಮೆಥಡ್ ಆಫ್ ಕಮ್ಯುನಿಕೇಷನ್, an expensive method of communication, an elaborate and a complex method of communication, an immediate and a simple method of communication. ಅಂದರೆ ಇಮೇಲ್ ಅನ್ನೋದೇನಿದೆ, ನಾವೇನಾದರೂ ಕಳಿಸಿದ್ರೆ ಫ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅದು ಸೆಂಡ್ ಆಗುತ್ತೆ ತಾನೆ. ಅಂದರೆ ನಾವು ಯಾರಿಗೆ ಕಳಿಸ್ತೀವಿ ಅವ್ರಿಗೆ ಒಂದು 5 minutesಲ್ಲಿ ಅದು ಹೋಗುತ್ತೆ. ಸೊ ಇಟ್ ಈಸ್ ಅ ಇಮಿಡಿಯೇಟ್ ಆ್ಯಂಡ್ ಅ ಸಿಂಪಲ್ ಮೆಥಡ್ ಆಫ್ ಕಮ್ಯುನಿಕೇಷನ್. ಸೊ ಇಮೇಲ್ ಅನ್ನೋದು ಏನಾಗಿದೆ? ಇಟ್ ಈಸ್ ಅ ಇಮಿಡಿಯೇಟ್ ಆ್ಯಂಡ್ ಅ ಸಿಂಪಲ್ ಮೆಥಡ್ ಆಫ್ communication. An email is a eco-friendly way of communication as it saves a paper, it gives a quick access, it is used in a long distance communication. All of the above ಅಂದ್ರೆ ಏನಿದೆ? Here email can be used a long distance communication ಆಗಿ ಯೂಸ್ ಮಾಡ್ತೀವಿ. ಜೊತೆಗೆ it is a cost effective communication. ನೆಕ್ಸ್ಟು ಏನಾಗಿದೆ? ಇಟ್ ಸೇವ್ಸ್ ಅ ಎನಾರ್ಮಸ್ ಅಮೌಂಟ್ ಆಫ್ ಅ ಪೇಪರ್. ಸೊ ಯಾವುದಾಗುತ್ತೆ? ಆಲ್ ಆಫ್ ದಿ ಅಬೋವ್. ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಆಲ್ ಆಫ್ ದಿ ಅಬೋವ್. ಆ್ಯಂಡ್ ಇಮೇಲ್ ಈಸ್ ಅನ್ eco-friendly way of communication as it saves paper, it gives a quick access, it is used in a long distance communication. In the sentence, it saves an enormous amount of a paper and is cost effective. The word enormous function as a, ಇದು ಏನಾಗಿ ಫಂಕ್ಷನ್ ಮಾಡುತ್ತಾ? ಪ್ರಿಪೋಸಿಷನ್, ಆ್ಯಂಡ್ ಅಬ್ಜೆಕ್ಟಿವ್, ಆ್ಯಂಡ್ ವರ್ಬ್, ಆ್ಯಂಡ್ ಕಂಜಕ್ಷನ್. ಅಂದರೆ ಏನು ಬರುತ್ತೆ? ಎನಾರ್ಮಸ್ ಅಂತಂದರೆ ಏನು? ಎನಾರ್ಮಸ್ ಅಂದರೆ ಮೀನಿಂಗ್ ಏನು ಬರುತ್ತೆ ಅಂದರೆ ಇದು ಪ್ರಿಪೋಸಿಷನ್ ಆಗಿದೆನಾ, ಅಡ್ಜೆಕ್ಟಿವ್ ಆಗಿದೆನಾ, ವರ್ಬ್ ಆಗಿದೆನಾ ಅಂತ ಕೇಳಿದ್ದಾರೆ. ಯಾವುದಾಗಿದೆ? ಪ್ರಿಪೋಸಿಷನ್ ಅಂತೂ ಅಲ್ಲ. ಸೊ ಕಂಜಕ್ಷನ್ ಕೂಡ ಅಲ್ಲ. ಉಳಿದಿರೋದು ಯಾವುದು? ಅಡ್ಜೆಕ್ಟಿವ್ ಮತ್ತು ವರ್ಬ್ನ ಇದು V1 V2 ಇದನ್ನ ಫ್ರೇಮ್ ಮಾಡ್ಬೋದಾ? ನೋ. ಸೊ ಇದು ಕೂಡ ವರ್ಬ್ ಅಲ್ಲ. ಇನ್ನು ಉಳಿದಿರೋದು ಅದು ಅಡ್ಜೆಕ್ಟಿವ್. ಸೊ ಎನಾರ್ಮಸ್ ಏನು ಫಂಕ್ಷನ್ ಮಾಡುತ್ತೆ? ಇದೇನು ವರ್ಬ್ ನೌನ ಅಂತಂದರೆ ಇಟ್ ಈಸ್ ಅ ಅಡ್ಜೆಕ್ಟಿವ್. ಅರ್ಥ ಆಯ್ತಲ್ವಾ? ದ ವರ್ಡ್ ಇನ್ಸ್ಟಾನಸ್ ಈಸ್ ಕ್ಲೋಸರ್ ಟು ದ ವರ್ಡ್ ಡ್ಯಾಶ್ ಇನ್ ದ ಮೀನಿಂಗ್. ಏನು ಮೀನಿಂಗ್ ಕೊಡುತ್ತೆ ಇದು? ಇಂಟರ್ಮೀಡಿಯೇಟ್, ಇನ್ಅಪ್ರೋಪ್ರಿಯೇಟ್, ಇಮಿಡಿಯೇಟ್, ಇಂಟ್ರಾಗೇಟಿವ್. ಅಂದರೆ ಏನು ಮೀನಿಂಗ್ ಕೊಡುತ್ತೆ? ಇಮಿಡಿಯೇಟ್. ಏನು ಮೀನಿಂಗ್ ಕೊಡುತ್ತೆ? ಇಟ್ ಈಸ್ ಅ ಇಮಿಡಿಯೇಟ್.
ಸೊ ಎನಾರ್ಮಸ್ ಅಂದರೆ ಅಗಾಧವಾದ ಅಂತ ಮೀನಿಂಗ್. ಸೊ ಇದೇನಾಗಿದೆ, ಅಡ್ಜೆಕ್ಟಿವ್ ಆಗಿದೆ. ಸೊ ಇನ್ಸ್ಟಾನಿಯಸ್ ಅಂದರೆ ಇಮಿಡಿಯೇಟ್. ರಿಪ್ಲೇಸ್ ದ ಸೆಂಟೆನ್ಸ್ ಇನ್ ಕ್ವಶನ್ ನಂಬರ್ 75 to 76 ವಿತ್ ಅ ಸಿಂಗಲ್ ವರ್ಡ್, ಅಂದರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳಿದ್ದಾರೆ. ಬ್ರಾಂಚ್ ಆಫ್ ಅ ಮೆಡಿಸಿನ್ ಕನ್ಸರ್ನ್ ವಿತ್ ದ ಡಿಸಾರ್ಡರ್ಸ್ ಆಫ್ ಅ ಮೈಂಡ್ ಏನಂತ ಕರಿತೀವಿ? ಸಿಕೋಫ್ಯಾನ್ಸಿ, ಸೈಕಿಯಾಟ್ರಿ, ಫಿಸಿಯಾಲಜಿ, ಪ್ಯಾಥಾಲಜಿ ಏನಂತ ಕರಿತೀವಿ? ಬ್ರಾಂಚ್ ಆಫ್ ಅ ಮೆಡಿಸಿನ್ ಕನ್ಸರ್ನ್ ವಿತ್ ದ ಡಿಸಾರ್ಡರ್ಸ್ ಆಫ್ ಅ ಮೈಂಡ್ ಅಂದರೆ ಇಟ್ ಈಸ್ ಅ ಸೈಕಿಯಾಟ್ರಿ. ನೆಕ್ಸ್ಟು ಫಿಸಿಯಾಲಜಿ ಅಂತಂದ್ರೆ ಏನು ಅಂದರೆ ಇಟ್ ಈಸ್ ಅ ಸ್ಟಡಿ ಆಫ್ ಅ ಫಂಕ್ಷನ್ಸ್ ಅಂಡ್ ಅ ಮೆಕ್ಯಾನಿಸಮ್ ಆಫ್ ಅ ಲಿವಿಂಗ್ ಆರ್ಗನಿಸಮ್ಸ್. ನಿಮಗೆ ನೆಕ್ಸ್ಟ್ ಎಕ್ಸಾಮಲ್ಲಿ ಕೇಳ್ಬೋದು. ಸೊ ಇದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನು ಎಲ್ಲ ಫೀಲ್ಡಲ್ಲಿ ಕೂಡ ಕೇಳ್ತಾರೆ. ಸೊ ಏನಿದು ಫಿಸಿಯಾಲಜಿ ಅಂದರೆ ಇಟ್ ಈಸ್ ಅ ಸ್ಟಡಿ ಆಫ್ ಅ ಫಂಕ್ಷನ್ಸ್ ಅಂಡ್ ಮೆಕ್ಯಾನಿಸಮ್ಸ್ ಆಫ್ ಅ ಲಿವಿಂಗ್ ಆರ್ಗನಿಸಮ್ಸ್. ನೆಕ್ಸ್ಟ್ ಪ್ಯಾಥಾಲಜಿ ಅಂತಂದ್ರೆ ಏನು? ಇಟ್ ಈಸ್ ಅ ಸ್ಟಡಿ ಆಫ್ ಅ ಡಿಸೀಸಸ್, ಇಟ್ ಕಾಸಸ್ ಅ ಮೆಕ್ಯಾನಿಸಮ್ ಅಂಡ್ ಎಫೆಕ್ಟ್ಸ್ ಆನ್ ಅ ಬಾಡಿ, ಇಟ್ ಈಸ್ ಕಾಲ್ಡ್ ಆಸ್ ಅ ಪ್ಯಾಥಾಲಜಿ. ಸೊ ಕರೆಕ್ಟ್ ಆನ್ಸರ್ ಯಾವುದು? ಬ್ರಾಂಚ್ ಆಫ್ ಅ ಮೆಡಿಸಿನ್ ಕನ್ಸರ್ನ್ ವಿತ್ ದ ಡಿಸಾರ್ಡರ್ಸ್ ಆಫ್ ಅ ಮೈಂಡ್ ಅಂದರೆ ಇಟ್ ಈಸ್ ಅ ಸೈಕಿಯಾಟ್ರಿ. ಡೆಲಿಬ್ರೇಟ್ ಕಿಲ್ಲಿಂಗ್ ಅ ಲಾರ್ಜ್ ನಂಬರ್ ಆಫ್ ಅ ಪೀಪಲ್ ಫ್ರಮ್ ಅ ಪರ್ಟಿಕ್ಯುಲರ್ ರೇಸ್, ಗ್ರೂಪ್ ಆರ್ ಅ ಕಮ್ಯುನಿಟಿ ಅಂತಂದರೆ ಸೂಸೈಡ್, ಪ್ಯಾಟ್ರಿಯಾಸೈಡ್, ಮ್ಯಾಟ್ರಿಯಾಸೈಡ್, ಜೆನೋಸೈಡ್ ಅಂತಂದರೆ ಇಟ್ ಈಸ್ ಅ ಕರೆಕ್ಟ್ ಆಪ್ಷನ್ ಯಾವ್ದು ಬರುತ್ತೆ ಅಂದರೆ ಇಟ್ ಈಸ್ ಅ ಆಪ್ಷನ್ 4 ಜೆನಿಸೈಡ್. ಏನಿದು ಜೆನಿಸೈಡ್ ಅಂದರೆ ಡೆಲಿಬ್ರೇಟಿಂಗ್ ಕಿಲ್ಲಿಂಗ್ ಅ ಲಾರ್ಜ್ ನಂಬರ್ ಆಫ್ ಪೀಪಲ್ ಫ್ರಮ್ ಅ ಪರ್ಟಿಕ್ಯುಲರ್ ರೇಸ್ ಅಥವಾ ಪರ್ಟಿಕ್ಯುಲರ್ ಕಮ್ಯುನಿಟಿಯಿಂದ. ಸೊ ಸೂಸೈಡ್ ಅಂದರೆ ಏನು? ಕಾಸಿಂಗ್ ಅ ಒನ್ಸ್ ಓನ್ ಡೆತ್, ಅಂದರೆ ಅವ್ರ ಓನ್ ಆಗಿ ಅವರು ಡೆತ್ ಮಾಡ್ಕೊಳ್ಳೋದು. ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ಸೂಸೈಡ್. ನೆಕ್ಸ್ಟು ಪ್ಯಾಟ್ರಿಯಾಸೈಡ್ ಅಂದರೆ ಏನು? ಕಿಲ್ಲಿಂಗ್ಸ್ ಒನ್ಸ್ ಫಾದರ್. ಏನು ಬರುತ್ತೆ? ಕಿಲ್ಲಿಂಗ್ ಒನ್ಸ್ ಫಾದರ್. ಕಿಲ್ಲಿಂಗ್ಸ್ ಒನ್ ಫಾದರ್. ನೆಕ್ಸ್ಟು ಮ್ಯಾಟ್ರಿಯಾಸೈಡ್ ಅಂತಂದರೆ ಕಿಲ್ಲಿಂಗ್ಸ್ ಒನ್ಸ್ ಮದರ್. ಕಿಲ್ಲಿಂಗ್ ಒನ್ಸ್ ಮದರ್. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 4. ಕ್ವಶನ್ ನಂಬರ್ 77 to 78 ಆರ್ ಬೇಸ್ಡ್ ಆನ್ ದ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೇಲೆ ಕೇಳಿದ್ದಾರೆ. ದ ಲಾಸ್ಟ್ ಕ್ವಶನ್ ವಾಸ್ ದ ಡ್ಯಾಶ್ ಡಿಫಿಕಲ್ಟ್ ಕ್ವಶನ್ ಆಫ್ ಆಲ್ ದ ಕ್ವಶನ್ಸ್. ಮೋರ್, ಮೋಸ್ಟ್, ಮಚ್, ಲೆಸ್. ನಾನು ಹೇಳಿದ್ದೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮಾಡಬೇಕಾದ್ರೆ ದ ಬಂದಾಗ ಅದು ಎಲ್ಲಿ ಬರುತ್ತೆ? ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಬರುತ್ತೆ. ದ ಬಂದಾಗ ಏನು ಬರುತ್ತೆ? ಮೋಸ್ಟ್ ಬರುತ್ತೆ. ಕಂಪ್ಯಾರೇಟಿವ್ ಅಲ್ಲಿ ದ್ಯಾನ್ ಬಂದಾಗ ಮೋರ್ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ದ ಕೇಳಿದ್ದಾರೆ, ಏನು ಬರುತ್ತೆ? ಮೋಸ್ಟ್. ದ ಲಾಸ್ಟ್ ಕ್ವಶನ್ ವಾಸ್ ದ ಮೋಸ್ಟ್ ಡಿಫಿಕಲ್ಟ್ ಕ್ವಶನ್ ಆಫ್ ಆಲ್ ದ ಕ್ವಶನ್. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 2. ನೋ ಅದರ್ ಗರ್ಲ್ಸ್ in our class is as dash as Usha. No other girls in our class is dash as Usha ಅಂದರೆ ಸ್ಮಾರ್ಟರ್, ಸ್ಮಾರ್ಟೆಸ್ಟ್, ಸ್ಮಾರ್ಟ್, ಸ್ಮಾರ್ಟರ್ ದೆನ್ ಅಂದರೆ ಇಲ್ಲಿ ಆ್ಯಸ್ ಅನ್ನೋ ವರ್ಡ್ ಯೂಸ್ ಮಾಡಿದ್ರೆ ಅಂದರೆ ಇದು ಯಾವ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂದರೆ ಇಟ್ ಈಸ್ ಅ ಪಾಸಿಟಿವ್ ಡಿಗ್ರಿ ಆಫ್ ಕಂಪ್ಯಾರಿಸನ್. ಅಂದರೆ ಇಲ್ಲಿ ಫಸ್ಟ್ ಫಾರ್ಮ್ ಆಫ್ ಅ ವರ್ಡ್ನ ಯೂಸ್ ಮಾಡ್ತಾರೆ ಅಂದರೆ ಸ್ಮಾರ್ಟ್. ನೋ ಅದರ್ ಗರ್ಲ್ ಇನ್ ಅವರ್ ಕ್ಲಾಸ್ ಈಸ್ ಆ್ಯಸ್ ಸ್ಮಾರ್ಟ್ ಆ್ಯಸ್. ಇದು ಪಾಸಿಟಿವ್ ಅಲ್ಲಿ ಸ್ಮಾರ್ಟ್ನ ಯೂಸ್ ಮಾಡ್ತೀವಿ, ಕಂಪ್ಯಾರೇಟಿವ್ ಅಲ್ಲಿ ಸ್ಮಾರ್ಟರ್, ಸೂಪರ್ಲೇಟಿವ್ ಅಲ್ಲಿ ಸ್ಮಾರ್ಟೆಸ್ಟ್. ಇಲ್ಲಿ ERನ ಆ್ಯಡ್ ಮಾಡ್ತೀವಿ, ಇಲ್ಲಿ ESTನ ಆ್ಯಡ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಫಾರ್ ದ ಕ್ವಶನ್ ನಂಬರ್ 79 and 80 ಚೂಸ್ ಅ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಕೇಳಿದ್ದಾರೆ. ಅಪಿಯರ್, ಫ್ರೆಂಡ್ಲಿ, ಜಸ್ಟಿಸ್, ಫೈರ್. ಅಪಿಯರ್ ಅಂದರೆ ಯಾವುದು ಅಂದರೆ ಪ್ರಿಫಿಕ್ಸ್ನ ಆ್ಯಡ್ ಮಾಡ್ತೀರಾ? ಅನ್ನ, ಮಿಸ್, ಡಿಸ್, ಇನ್ ಯಾವ್ದು ಆ್ಯಡ್ ಮಾಡ್ತೀರಾ? ಇಟ್ ಈಸ್ ಅ ಅಪಿಯರ್, ಡಿಸ್ಅಪಿಯರ್. ಡಿಸ್ ಅನ್ನೋದು ಎಲ್ಲಿದೆ? ಫಸ್ಟು ಆಪ್ಷನ್ 3. ಫ್ರೆಂಡ್ಲಿ, ಅನ್ಫ್ರೆಂಡ್ಲಿ, ಜಸ್ಟಿಸ್, ಇನ್ಜಸ್ಟಿಸ್, ಫೈರ್, ಮಿಸ್ಫೈರ್. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 3. ವಾಯ್ಸ್, ಡೆಫಿನೆಟ್, ಪ್ರಾಪರ್, ರೆಸ್ಪಾನ್ಸಿಬಲ್. ವಾಯ್ಸ್ ಅಂದರೆ ಯಾವುದು ಪ್ರಿಫಿಕ್ಸ್ ಬರುತ್ತೆ? ಅನ್ವಾಯ್ಸ್. ಅನ್ನೋದು ಎಲ್ಲಿದೆ? ಫಸ್ಟ್ ಆಪ್ಷನ್ ಎಲಿಮೆಂಟ್ ಆಯಿತು, ಸೆಕೆಂಡ್ ಆಪ್ಷನ್ ಕೂಡ ಎಲಿಮೆಂಟ್ ಆಯಿತು. ಉಳಿದಿರೋದು 2 ಮತ್ತು 3. ಡೆಫಿನೆಟ್ಟು, ಇನ್ಡೆಫಿನೆಟ್, ಪ್ರಾಪರ್, ಇಂಪ್ರಾಪರ್. ಥರ್ಡಲ್ಲಿ ಎಲ್ಲಿದೆ? ಆಪ್ಷನ್
2. ವಾಯ್ಸ್, ಅನ್ವಾಯ್ಸ್, ಡೆಫಿನೆಟ್, indefinite, ಪ್ರಾಪರ್, ಇಂಪ್ರಾಪರ್, ರೆಸ್ಪಾನ್ಸಿಬಲ್, ಇರ್ರೆಸ್ಪಾನ್ಸಿಬಲ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 2. 81 to 82, the underlined words are related to a particular field. The word polygamy is related to the field of, ಯಾವ ಫೀಲ್ಡ್ಗೆ ಅದು ರಿಲೇಟ್ ಆಗಿದೆ ಅಂತ ಕೇಳಿದರೆ, ಬಿಸ್ನೆಸ್, ಮ್ಯಾರೇಜ್, ಸ್ಪೋರ್ಟ್ಸ್, ಮೆಡಿಸಿನ್. ಯಾವುದಕ್ಕೆ ರಿಲೇಟ್ ಆಗಿದೆ ಅಂದರೆ ಇಟ್ ಈಸ್ ರಿಲೇಟೆಡ್ ಟು ಅ ಮ್ಯಾರೇಜ್. ಏನಿದು ಪಾಲಿಗಮಿ ಅಂತಂದರೆ ಪ್ರಾಕ್ಟೀಸ್ ಆಫ್ ಹ್ಯಾವಿಂಗ್ ಅ ಮೋರ್ ದ್ಯಾನ್ ಒನ್ ವೈಫ್ ಆರ್ ಅ ಹಸ್ಬೆಂಡ್. ಅಂದರೆ ಹ್ಯಾವಿಂಗ್ ಅ ಮೋರ್ ದ್ಯಾನ್ ಒನ್ ವೈಫ್ ಅಥವಾ ಒನ್ ಹಸ್ಬೆಂಡ್ಗೆ ನಾವು ಪಾಲಿಗಮಿ ಅಂತ ಕರಿತೀವಿ. ಸೊ ಇಟ್ ಈಸ್ ರಿಲೇಟೆಡ್ ಟು ದ ಮ್ಯಾರೇಜ್. ದ ವರ್ಡ್ ಪಾಲಿಫೋನಿ ಈಸ್ ರಿಲೇಟೆಡ್ ಟು ದ ಫೀಲ್ಡ್ ಆಫ್ ಕುಕ್ಕಿಂಗ್, ವಾರ್ಫೇರ್, ಮ್ಯೂಸಿಕ್, ಅಗ್ರಿಕಲ್ಚರ್. ಯಾವುದಕ್ಕೆ ರಿಲೇಟ್ ಆಗಿದೆ ಇದು ಅಂದರೆ ಇಟ್ ಈಸ್ ರಿಲೇಟೆಡ್ ಫಾರ್ ದ ಮ್ಯೂಸಿಕ್. ಪಾಲಿಫೋನಿ ಯಾವುದಕ್ಕೆ ರಿಲೇಟೆಡ್ ಆಗಿದೆ? ಇಟ್ ಈಸ್ ರಿಲೇಟೆಡ್ ಟು ದ ಮ್ಯೂಸಿಕ್. 83 to 86, ಟೆಸ್ಟ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಕೇಳಿದ್ದಾರೆ. ಹಿ ಕುಡ್ ಮೇಕ್ ನೈದರ್ ಹೆಡ್ ನಾರ್ ಟೇಲ್ ಆಫ್ ದ ಮ್ಯಾಟರ್. ಏನಿದು ನೈದರ್ ಹೆಡ್ ಆರ್ ನಾರ್ ಟೇಲ್ ಆಫ್ ಅ ಮ್ಯಾಟರ್ ಅಂದರೆ ಈ ಇಡಿಯಮ್ದು ಮೀನಿಂಗ್ ಏನು ಬರುತ್ತೆ ಅಂದರೆ ಟು ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ಸಮಥಿಂಗ್, ಅಂದರೆ ಸಮಥಿಂಗ್ ಕನ್ಫ್ಯೂಸಿಂಗ್, ಅಂದರೆ ಎರಡರ ಮಧ್ಯೆ ಕನ್ಫ್ಯೂಸ್ ಇರುತ್ತೆ. ಅನೇಬಲ್ ಟು ಅಂಡರ್ಸ್ಟ್ಯಾಂಡ್, ಇದು ಮಾಡಲಾ ಅದು ಮಾಡಲಾ, ಸೊ ಸಮಥಿಂಗ್ ಕನ್ಫ್ಯೂಸಿಂಗ್. ಇದು ಈ ಇಡಿಯಮ್ದು ನೈದರ್ ಹೆಡ್ ನಾರ್ ಅ ಟೇಲ್ದು ಮೀನಿಂಗ್ ಬರುತ್ತೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಹಿ ಕುಡ್ ನಾಟ್ ರೀಡ್ ದ ಹೆಡ್ಡಿಂಗ್ ಆಫ್ ಅ ಲೆಟರ್, ಹಿ ಕುಡ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ದ ಲೆಟರ್, ಹಿ ಕುಡ್ ರೀಡ್ ದ ಲೆಟರ್ ಕ್ವಿಕ್ಲಿ, ಹಿ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಕಂಟೆಂಟ್ ಆಫ್ ಅ ಲೆಟರ್. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ 3. ಅಂದರೆ ಕನ್ಫ್ಯೂಸಿಂಗ್ ಇತ್ತು. ಈಸ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್, ಇಲ್ಲಿ ಕೊಟ್ಟಿದ್ರಲ್ಲ, ಹಿ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಕಂಟೆಂಟ್ ಆಫ್ ಅ ಲೆಟರ್. ಸೊ ಆಪ್ಷನ್ 4 is the correct. The young man turned a deaf ear to his parents' advice. ಏನಿದು turned a deaf ear ಅಂತಂದರೆ to intentionally ignore or refuse to listen something or a someone. ಅಂದರೆ ಇಂಟೆನ್ಷನ್ ಆಗಿ ಕೇಳಿಸ್ಕೊಳ್ಳೋದನ್ನ ಬಿಡೋದು, ರೆಫ್ಯೂಸ್ ಮಾಡೋದು ಅಂತ ಮೀನಿಂಗ್ ಬರುತ್ತೆ. The young man was deaf. The young man advised his deaf parents. The young man's parents were deaf. The young man did not heed or care of his parents' advice. ಯಾವುದಾಗುತ್ತೆ? ಆಪ್ಷನ್ 4 ಏನಾಗಿದೆ? ದ ಯಂಗ್ ಮ್ಯಾನ್ ಡಿಡ್ ನಾಟ್ ಹೀಡ್ ಆರ್ ಕೇರ್ ಫಾರ್ ಹಿಸ್ ಪೇರೆಂಟ್ಸ್ ಅಡ್ವೈಸ್. ಅವನು ಅವ್ರ ಪೇರೆಂಟ್ಸ್ ಮಾತಿಗೆ ಕಿವಿ ಕೊಡಲಿಲ್ಲ. ಹಿ ರೆಫ್ಯೂಸ್ ಟು ಲಿಸನ್ ದೇರ್ ವರ್ಡ್ಸ್. ದ ಯಂಗ್ ವೈಫ್ ಸಾ ಅವರ್ ಹಸ್ಬೆಂಡ್ ಆಫ್ ಅಟ್ ಅ ಏರ್ಪೋರ್ಟ್. ಸಾ ಅವರ್ ಹಸ್ಬೆಂಡ್ ಆಫ್ ಅಂದರೆ ಏನು ಮೀನಿಂಗ್ ಬರುತ್ತೆ? She accompanied her husband to the place he was leaving from. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಬೋತ್ ಹಸ್ಬೆಂಡ್ ಅಂಡ್ ಅ ವೈಫ್ ವಾಂಟೆಡ್ ಟು ಸಿ ದ ಏರ್ಪೋರ್ಟ್. ದ ಯಂಗ್ ವೈಫ್ ಹ್ಯಾಡ್ ಸೀನ್ ಹರ್ husband at the airport. The young man meet his wife at the airport. The young man was accompanied by his wife up to the airport. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಸಾ ಅವರ್ ಹಸ್ಬೆಂಡ್ ಆಫ್ ಅಂದರೆ ಏನಂತ ಮೀನಿಂಗ್ ಹೇಳಿದೆ? ಶಿ ಅಕಂಪನಿಡ್ ಹರ್ ಹಸ್ಬೆಂಡ್ ಟು ದ ಪ್ಲೇಸ್ ಹಿ ವಾಸ್ ಲಿವಿಂಗ್ ಫ್ರಮ್. accompanied by his wife up to the airport. So correct option ಅದು ಆಪ್ಷನ್ 4. You must learn to strike the iron when it is hot if you want to successful in life. ಏನಿದು to strike iron when it is hot ಅಂದರೆ to take advantage of a opportunity immediately, ಅಂದರೆ ಯಾವಾಗ ಅವಕಾಶ ಸಿಗುತ್ತೆ ಅದನ್ನ ನಾವು ಯೂಸ್ ಮಾಡ್ಕೋಬೇಕು. ಸಿಕ್ಕ ತಕ್ಷಣ ವೆನ್ ದ ಐರನ್ ಈಸ್ ಹಾಟ್, ಯಾವಾಗ ಬಿಸಿ ಇರುತ್ತೆ ಅವಾಗೆ ನಾವು ಯೂಸ್ ಮಾಡ್ಕೋಬೇಕಂದ್ರೆ ಯಾವಾಗ ನಮಗೆ ಅಪರ್ಚುನಿಟಿ ಸಿಕ್ಕಿರುತ್ತೆ ಅವಾಗೆ ನಾವು ಅದನ್ನ ಬಿಡದೆ ಯೂಸ್ ಮಾಡ್ಕೋಬೇಕು ಅಂತ ಮೀನಿಂಗ್ ಬರುತ್ತೆ. ಯು ಶುಡ್ ಅವಾಯ್ಡ್ ಟಚಿಂಗ್ ಆಫ್ ಅ ಟಚಿಂಗ್ ಹಾಟ್ ಐರನ್, ನೋ. ಯು ಶುಡ್ ಸ್ಟಾರ್ಟ್ ಅ ಐರನ್ ಬಿಸ್ನೆಸ್ ಟು ದ ಸಕ್ಸಸ್, ನೋ. ಒನ್ ಹ್ಯಾಸ್ ಟು ಮೇಕ್ ಯೂಸ್ ಆಫ್ ಅ ಆಪರ್ಚುನಿಟಿ ದಟ್ ಕಮ್ಸ್ ಇನ್ ಅ ಒನ್ಸ್ ಲೈಫ್, ಎಸ್. ಒನ್ ಶುಡ್ ಹ್ಯಾಂಡಲ್ ದ ಹಾಟ್ ಐರನ್ ಕೇರ್ಫುಲಿ ವೈಲ್ ಸ್ಟ್ರೈಕಿಂಗ್ ಇಟ್, ನೋ. ಏನು? ಒನ್ ಹ್ಯಾಸ್ ಟು ಮೇಕ್ ಯೂಸ್ ಆಫ್ ಅ ಆಪರ್ಚುನಿಟಿ ದ್ಯಾಟ್ ಕಮ್ಸ್ ಇನ್ ಅ ಒನ್ಸ್ ಲೈಫ್. ಯಾವಾಗ ನಮಗೆ ಅವಕಾಶ ಸಿಗುತ್ತೋ ಅವಾಗೆ ನಾವು ಯೂಸ್ ಮಾಡ್ಕೋಬೇಕು. ಅಡ್ವಾಂಟೇಜ್ ಬಂದಾಗೆ ನಾವು ಆಪರ್ಚುನಿಟಿನ ಇಮಿಡಿಯೇಟಾಗಿ ಯೂಸ್ ಮಾಡ್ಕೋಬೇಕು ಅಂತ ಮೀನಿಂಗ್ ಬರುತ್ತೆ. Appraisal 87 to 88, appraisal verb has been used in a sentence. You have to choose the sentence which explains the correct meaning. The commotion died down after the police arrived. Died down ಅಂದರೆ ಏನು ಬರುತ್ತೆ? become less. become a less ಅಂದರೆ
ಲೆಸ್ ಸ್ಟ್ರಾಂಗ್ ಆಗೋದು, ಲೆಸ್ ಲೌಡ್ ಆಗಿ ಮಾತಾಡೋದು ಅಂತ ಮೀನಿಂಗ್ ಬರುತ್ತೆ ಡೈ ಡೌನ್ ಅಂದರೆ. ಪ್ಲೇಸ್ ಬಿಕಮ್ ಅ ಸೈಲೆಂಟ್, ದ ನಾಯ್ಸ್ ರೆಡ್ಯೂಸ್, ದ ನಾಯ್ಸ್ ಸಡನ್ಲಿ ಸ್ಟಾಪ್ಡ್, ದ ನಾಯ್ಸ್ ಸಡನ್ಲಿ ಇನ್ಕ್ರೀಸ್ಡ್. ಯಾವ್ದು ಬರುತ್ತೆ? ಡೈಡ್ ಡೌನ್ ಅಂದ್ರೇನು? ಬಿಕಮ್ ಲೆಸ್ ಸ್ಟ್ರಾಂಗ್ ಅಥವಾ ಲೆಸ್ ಲೌಡ್ ಆಗಿರೋದು. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ನಾಯ್ಸ್ ರೆಡ್ಯೂಸ್ಡ್ ಅಂದರೆ ವಾಯ್ಸ್ ಕಮ್ಮಿ ಆಯಿತು, ನಾಯ್ಸ್ ಕಡಿಮೆ ಆಯಿತು ಅಂತ ಮೀನಿಂಗ್ ಬರುತ್ತೆ. ಪೇ ಬ್ಯಾಕ್ ಟೈಮ್. ಪೇ ಬ್ಯಾಕ್ ಟೈಮ್ ಅಂದ್ರೇನು? ದ ಟೈಮ್ ಇಟ್ ಟೇಕ್ ಟು ರಿಕವರ್ ಅಂದರೆ ಟೈಮು ಟು ಟೇಕ್ ಅ ರಿವೆಂಜ್. ಟೈಮ್ ಬಂತು ನಮ್ಮ ರಿವೆಂಜ್ ತೀರ್ಸ್ಕೊಳಕ್ಕೆ ಅಂತೀವಲ್ಲ. ಸೊ ಪೇ ಬ್ಯಾಕ್ ಟೈಮ್ ಅಂದ್ರೇನು? ಟೈಮ್ ಟು ಇನ್ಕ್ರೀಸ್ ಅ ಪೇಮೆಂಟ್ಸ್, ಟೈಮ್ ಟು ಸ್ಟಾಪ್ ಅ ಪೇಮೆಂಟ್ಸ್, ಟೈಮ್ ಟು ಟೇಕ್ ಅ ರಿವೆಂಜ್, ಟೈಮ್ ಟು ಪ್ರಿವೆಂಟ್ ಅ ರಿವೆಂಜ್ ಅಂದರೆ ಇಟ್ ಈಸ್ ಅ ಟೈಮ್ ಟು ಟೇಕ್ ಅ ರಿವೆಂಜ್. ನೆಕ್ಸ್ಟ್ PQRS ಮೇಲೆ ಕೇಳಿದ್ದಾರೆ. ಇಟ್ ಈಸ್ ಸೆಡ್ ದಟ್ ಫೇತ್ ಮೂವ್ಸ್ ಮೌಂಟೇನ್ಸ್, ಕನ್ವಿಕ್ಷನ್ ಈಸ್ ವಾಟ್ ಇಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್. P. The little boy did the bidding every time for 10 rupees, but the adults outbid him with a higher amount. Q. The police department announced an acquisition of 50 unclaimed cycles for a cheap price. Towards evening, where there was only one cycle left, the little boy opened the bid with a 10 rupees, but this time none of the adults bid. The silence was shocking and encouraging at the same time. Hundreds of buyers gathered there and were prepared to bid. A little boy went there with only 10 rupees in his pocket. The highest bidder for the 50th cycle was the little boy. Everyone felt happy on seeing him ride away joyfully. ಯಾವುದು ಸೀಕ್ವೆನ್ಸ್ ಕರೆಕ್ಟ್ ಆಗುತ್ತೆ ಅಂದರೆ, ಫಸ್ಟು ನಾನು ಏನು ಹೇಳಿದೆ, ನೌನ್ ಅಥವಾ ಪ್ರನೌನ್ ಇರಬೇಕು. ಎಲ್ಲಿ ನೌನ್ ಅಥವಾ ಪ್ರನೌನ್ ಇದೆ? ದ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ದ ಪೊಲೀಸ್ ಅನ್ನೋದೇನಾಗಿದೆ? ಇಟ್ ಈಸ್ ಅ ನೌನ್. ಫಸ್ಟು ಕ್ಯೂ ಬರುತ್ತೆ. ಫಸ್ಟ್ ಕ್ಯೂ ಬರೋದಲ್ಲಿದೆ, ಎಲ್ಲ ಆಪ್ಷನಲ್ಲಿದೆ. ದ ಪೊಲೀಸ್ ಡಿಪಾರ್ಟ್ಮೆಂಟ್ ಅನೌನ್ಸ್ಡ್ ಆನ್ ಅಕೇಶನ್ ಆಫ್ 50 ಅನ್ಕ್ಲೈಮ್ಡ್ ಸೈಕಲ್ಸ್ ಫಾರ್ ಅ ಚೀಪ್ ಪ್ರೈಸ್. ಅವ್ರೇನು ಮಾಡ್ತಾರೆ? 50 ಅನ್ಕ್ಲೈಮ್ಡ್ ಸೈಕಲ್ಸ್ನ ಚೀಪ್ ಪ್ರೈಸಿಗೆ ಅವ್ರನ್ನ ಮಾರೋಕ್ಕೆ ರೆಡಿ ಆಗ್ತಾರೆ. ಸೊ ಕ್ಯೂ ಆದಮೇಲೆ ಏನು ಬರುತ್ತೆ? 100 ಬಯರ್ಸ್ ಗ್ಯಾದರ್ಡ್ ದೇರ್. ಏನು ಇವರು 50 ಅನ್ಕ್ಲೈಮ್ಡ್ ಸೈಕಲ್ಸ್ನ ಚೀಪ್ ರೇಟಿಗೆ ಮಾರೋಕ್ಕೆ ಅನೌನ್ಸ್ ಮಾಡ್ತಾರಲ್ಲ, ಅಲ್ಲಿ 100 buyers gathered there and were prepared to bid. A little boy went there with only 10 rupees in a pocket. So Q follows a S. Q follows S ಎಲ್ಲಿದೆ? 3 ಮತ್ತು 4 ಇವೆರಡು 1 ಮತ್ತು 2 ಎಲಿಮೆಂಟ್ ಆಯಿತು. ನೆಕ್ಸ್ಟು Q ಆದಮೇಲೆ S. S ಆದಮೇಲೆ ಯಾವ್ದು ಬರುತ್ತೆ? ಇಲ್ಲಿ ಯಾವ್ರ ಬಗ್ಗೆ ಮಾತಾಡ್ತಿದ್ರೆ? ಲಿಟಲ್ ಬಾಯ್. ದ ಲಿಟಲ್ ಬಾಯ್ ವೆಂಟ್ ದೇರ್ ವಿತ್ ಓನ್ಲಿ 10 rupees in his pocket. The little boy did the bidding every time for 10 rupees, but the adults outbid him with a higher amount. So S follows a P. S follows P ಎಲ್ಲಿದೆ? ಆಪ್ಷನ್ 4. Next P follows R. Towards evening, when there was only one cycle left, the little boy opened the bid with a 10 rupees, but this time none of the adults bid. This silence was shocking and encouraging at the same time. So ಏನು ಬರುತ್ತೆ? ಫಸ್ಟ್ Q, next S, next P, next R. ಸೊ ಏನಾಗುತ್ತೆ? Q, S, P, R. ಆಪ್ಷನ್ 4 ಇಸ್ ದ ಕರೆಕ್ಟ್. ನೆಕ್ಸ್ಟ್ ಐಡೆಂಟಿಫೈ ದ ಎರರ್. ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ ಕೇಳಿದರೆ, ಈ ಸೆಡ್ ದಟ್ ಈ ವಿಲ್ ಡಿಸ್ಕಸ್ ದ ಮ್ಯಾಟರ್ ದ ನೆಕ್ಸ್ಟ್ ಡೇ, ನೋ ಎರರ್. ಎಲ್ಲಿ ಎರರ್ ಇದೆ? ಈ ಸೆಡ್ ದಟ್, ಇಲ್ಲಿ ಏನಾದರೂ ಎರರ್ ಇದೆನಾ? ನೋ. ಈ ವಿಲ್ ಡಿಸ್ಕಸ್ ದ ಮ್ಯಾಟರ್, ಇಲ್ಲಿ ಏನಾದರೂ ಎರರ್ ಇದೆನಾ? ಎಸ್, ಇಲ್ಲಿ ಎರರ್ ಇದೆ. ಏನು ಎರರ್ ಇದೆ? ದ ಎರರ್ ಇನ್ ದ ಸೆಂಟೆನ್ಸ್ ದ ಯೂಸ್ ಆಫ್ ಅ ವಿಲ್ ಇನ್ಸ್ಟೆಡ್ ಆಫ್ ಅ ವುಡ್. ಇಲ್ಲಿ ವುಡ್ನ ಯೂಸ್ ಮಾಡಬೇಕಿತ್ತು, ಅವರು ಏನು ಯೂಸ್ ಮಾಡಿದರೆ? ವಿಲ್ನ ಯೂಸ್ ಮಾಡಿದ್ದಾರೆ. ವೆನ್ ರಿಪೋರ್ಟಿಂಗ್ ಟು ಸಮ್ ಒನ್, ನಾವು ಯಾರಿಗಾದ್ರೂ ರಿಪೋರ್ಟ್ ಮಾಡಬೇಕಾದ್ರೆ ರಿಪೋರ್ಟಿಂಗ್ ವರ್ಬ್ ಈಸ್ ಇನ್ ಅ ಪಾಸ್ಟ್ ಟೆನ್ಸ್. ಸೆಡ್ ರಿಪೋರ್ಟಿಂಗ್, ಯಾರಿಗಾದ್ರೂ ರಿಪೋರ್ಟ್ ಮಾಡಬೇಕಾದ್ರೆ ಇಲ್ಲಿ ಏನಾಗಿದೆ? ಸೆಡ್ ಅನ್ನೋದು ಪಾಸ್ಟಲ್ಲಿದೆ. ಸೊ ರಿಪೋರ್ಟಿಂಗ್ ಕ್ಲಾಸ್ ಅಂದರೆ ಇದಿಷ್ಟು ಇಟ್ ಈಸ್ ಕಾಲ್ಡ್ ಆಸ್ ದ ರಿಪೋರ್ಟಿಂಗ್ ಕ್ಲಾಸ್. ಇದು ಕೂಡ ಪಾಸ್ಟ್ ಟೆನ್ಸಲ್ಲೇ ಇರಬೇಕು ಅಂತ ರೂಲ್ಸ್ ಇದೆ. ಸೊ ಏನಾಗುತ್ತೆ ಅದು? ಈ ಸೆಡ್ ದಟ್ ಈ ವುಡ್, ವಿಲ್ ಇದ್ದಿದ್ದು ಏನಾಗಬೇಕದು? ಈ ವುಡ್. ಯು ಡಿಸ್ಕಸ್ ದ ಮ್ಯಾಟರ್ ದ ನೆಕ್ಸ್ಟ್ ಡೇ. ರಿಪೋರ್ಟಿಂಗ್ ವರ್ಬು ಪಾಸ್ಟ್ ಟೆನ್ಸಲ್ಲಿದೆ. ಸೊ ರಿಪೋರ್ಟೆಡ್ ಕ್ಲಾಸ್ ಕೂಡ ನೀಡ್ಸ್ ಟು ಬಿ ಪಾಸ್ಟ್ ಟೆನ್ಸ್. ವಿಲ್ ಬಿಕಮ್ ಅ ವುಡ್. ಕರೆಕ್ಟ್ ಸೆಂಟೆನ್ಸ್ ಏನಾಗುತ್ತೆ? ಈ ಸೆಡ್ ದಟ್ ಈ ವುಡ್ ಡಿಸ್ಕಸ್ ದ ಮ್ಯಾಟರ್ ದ ನೆಕ್ಸ್ಟ್ ಡೇ.
ಸೊ ಎರರ್ ಎಲ್ಲಿದೆ? ಪಾರ್ಟ್ 2 ಅಲ್ಲಿ ಇದೆ. ಎಲೆಕ್ಟ್ರಾನಿಕ್ ವೋಟಿಂಗ್ ಇಸ್ ದ ಸ್ಟ್ಯಾಂಡರ್ಡ್ ಮೀನ್ಸ್ ಆಫ್ ಕಂಡಕ್ಟಿಂಗ್ ಎಲೆಕ್ಷನ್ಸ್ ಯೂಸಿಂಗ್ ಅ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. ನೋ ಎರರ್. ಇಲ್ಲಿ ಎಲ್ಲಿ ಎರರ್ ಇದೆ? ಫಸ್ಟ್ ಪಾರ್ಟಲ್ಲಿ ಏನಾದರೂ ಎರರ್ ಇದೆನಾ? ನೋ. ಸೆಕೆಂಡ್ ಪಾರ್ಟಲ್ಲಿ ದ ಸ್ಟ್ಯಾಂಡರ್ಡ್ ಮೀನ್ಸ್ ಆಫ್ ಕಂಡಕ್ಟಿಂಗ್ ಎಲೆಕ್ಷನ್ಸ್? ನೋ. ಯೂಸಿಂಗ್ ಅ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. ಥರ್ಡಲ್ಲಿ ಏನಾದರೂ ಎರರ್ ಇದೆನಾ? ನೋ. ಸೊ 91ಗೆ ಏನು ಬರುತ್ತೆ? ಆಪ್ಷನ್ 4 ಅಂದರೆ ನೋ ಎರರ್. ಇಲ್ಲಿ ಎಲ್ಲ ಕರೆಕ್ಟ್ ಇದೆ. ದೇರ್ ಇಸ್ ನೋ ಎರರ್. 92 ಅ ಡಿಸ್ಟೆನ್ಸ್ ಆಫ್ 30 miles ವರ್ ಕವರ್ಡ್ ಇನ್ 2 hours. ಇಲ್ಲಿ ಎರರ್ ಇದೆ? ಅ ಡಿಸ್ಟೆನ್ಸ್ ಆಫ್ 30 miles. ಇಲ್ಲಿ ಏನಾದರೂ ಎರರ್ ಇದೆನಾ ಪಾರ್ಟ್ 1ನಲ್ಲಿ? ನೋ. ಇದು ಕರೆಕ್ಟ್ ಇದೆ. ವರ್ ಕವರ್ಡ್ ಇಲ್ಲಿ ಎರರ್ ಇದೆನಾ? ಎಸ್. ದ ಎರರ್ ಇನ್ ದ ಯೂಸ್ ಆಫ್ ಅ ಪ್ಲೂರಲ್ ವರ್ಬ್ ವರ್ ವಿತ್ ಅ ಸಿಂಗುಲರ್ ಸಬ್ಜೆಕ್ಟ್ ಡಿಸ್ಟೆನ್ಸ್ ಆಫ್ 30 miles. ಅಂದರೆ ಇಲ್ಲಿ ವರ್ ಅನ್ನೋದು ಪ್ಲೂರಲ್ ಆಗಿ ಯೂಸ್ ಮಾಡಿದ್ದಾರೆ. ಯಾವುದ್ರ ಜೊತೆಗೆ? ಅ ಡಿಸ್ಟೆನ್ಸ್ ಆಫ್ 30 mile ಸಿಂಗುಲರ್ ಸಬ್ಜೆಕ್ಟ್ ಜೊತೆಗೆ. ಸೊ ಇನ್ಸ್ಟೆಡ್ ಆಫ್ ವರ್ ಏನಾಗಬೇಕಿತ್ತದು? ವಾಸ್ ಆಗಬೇಕಿತ್ತು. ದ ಡಿಸ್ಟೆನ್ಸ್ ಆಫ್ 30 miles ವಾಸ್ ಕವರ್ಡ್ ಇನ್ 2 hours. ಸೊ ಎರರ್ ಎಲ್ಲಿದೆ? ಪಾರ್ಟ್ 2 ಅಲ್ಲಿದೆ. ಒನ್ ಆಫ್ ದ ಗರ್ಲ್ಸ್ ನೀಡ್ ಮೆಡಿಕಲ್ ಅಟೆನ್ಷನ್. ನೋ ಎರರ್. ಎರರ್ ಎಲ್ಲಿದೆ? ದ ಸಬ್ಜೆಕ್ಟ್ ಎಲ್ಲಿದೆ ಎರರ್ ಅಂದರೆ ಪಾರ್ಟ್ 2. ದ ಸಬ್ಜೆಕ್ಟ್ 1 ಈಸ್ ಅ ಸಿಂಗುಲರ್. ಇಲ್ಲಿ 1 ಇದೆ ಅಲ್ವಾ? ಇದು ಸಿಂಗುಲರ್ ಇದೆ. ಸೊ ದ ವರ್ಬ್ ಶುಡ್ ಬಿ ನೀಡ್ಸ್. ಇನ್ಸ್ಟೆಡ್ ಆಫ್ ನೀಡ್ ಏನಾಗಬೇಕಿತ್ತು? ಅದು ನೀಡ್ಸ್ ಆಗಬೇಕಿತ್ತು. ಒನ್ ಆಫ್ ದ ಗರ್ಲ್ಸ್ ನೀಡ್ಸ್ ಅ ಮೆಡಿಕಲ್ ಅಟೆನ್ಷನ್. ಸೊ ಎರರ್ ಎಲ್ಲಿದೆ? ಪಾರ್ಟ್ 2 ಅಲ್ಲಿದೆ. ಚೂಸ್ ದ ಸಿನೋನಿಮ್ ಫಾರ್ ದ ಅಂಡರ್ಲೈನ್ ವರ್ಡ್ ಇನ್ ದ ಕ್ವಶನ್ 94 and 95. ದ ಹಿಲ್ಸ್ ವರ್ ಟ್ರ್ಯಾಂಕ್ಯೂಲ್ ಅಂಡ್ ಪ್ರೊವೈಡೆಡ್ ಅ ಕಂಫರ್ಟ್ ಟು ದ ಮೈಂಡ್. ಏನಿದು ಟ್ರ್ಯಾಂಕ್ಯೂಲ್ ಅಂದರೆ ಪ್ರಶಾಂತ, ಸೈಲೆಂಟ್, ನೆಮ್ಮದಿ ಅಂತ ಮೀನಿಂಗ್ ಬರುತ್ತೆ. ದ ಹಿಲ್ಸ್ ವರ್ ಟ್ರ್ಯಾಂಕ್ಯೂಲ್ ಅಂಡ್ ಪ್ರೊವೈಡೆಡ್ ಅ ಕಂಫರ್ಟ್ ಟು ದ ಮೈಂಡ್. ಏನು ಬರುತ್ತೆ? ಸೈಲೆಂಟ್ ಅಥವಾ ನೆಮ್ಮದಿ ಅಂತ ಮೀನಿಂಗ್ ಬರುತ್ತೆ. ಸೊ ಇದಕ್ಕೆ ಸಿನೋನಿಮ್. ಸ್ಟೀಪ್ ಅಂದ್ರೇನು? ಇಳಿಜಾರು ಅಂತೀವಲ್ಲ ಅದು. ನೆಕ್ಸ್ಟ್ ಡಾರ್ಕ್ ಅಂದರೆ ಕತ್ತಲು. ಕಾಮ್ ಅಂದರೆ ಶಾಂತ. ಗ್ಲೂಮಿ ಅಂದರೆ ಫೀಲಿಂಗ್ ಅ ಡಿಪ್ರೆಷನ್. ಅಂದರೆ ಸಿನೋನಿಮ್ ಕೇಳಿದ್ದಾರೆ. ಟ್ರ್ಯಾಂಕ್ಯೂಲ್ ಅಂತಂದರೆ ಏನಂತ ಹೇಳಿದೆ ನಾನು? ನೆಮ್ಮದಿ, ಸೈಲೆಂಟ್, ಪ್ರಶಾಂತವಾಗಿರುವುದು. ಸೊ ಕಾಮ್ ಅಂತಂದ್ರೇನು? ಶಾಂತವಾಗಿರುವುದು. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 3. ರ್ಯಾಷನಲ್ ಥಿಂಕಿಂಗ್ ಗಿವ್ಸ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅ ಕಾನ್ಸೆಪ್ಟ್. ರ್ಯಾಷನಲ್ ಅಂದರೆ ಏನು? ಲಾಜಿಕಲ್. ಸೊ ಇದಕ್ಕೆ ಸಿನೋನಿಮ್ ಲಾಜಿಕಲ್, ಎಮೋಷ್ನಲ್, ಕ್ವಿಕ್, ಪ್ಯಾಸಿವ್. ಎಮೋಷ್ನಲ್ ಅಂದರೆ ಭಾವನಾತ್ಮಕ, ಕ್ವಿಕ್ ಅಂದರೆ ಫಾಸ್ಟ್. ಅಂದರೆ ಅವ್ರು ಡೈರೆಕ್ಟಾಗಿ ಕೇಳಿದ್ದಾರೆ. ರ್ಯಾಷನಲ್ ಅಂದರೆ ಲಾಜಿಕಲ್. ಸೊ ಲಾಜಿಕಲ್ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಫಿಗರ್ ಆಫ್ ಸ್ಪೀಚ್ ಕೇಳಿದ್ದಾರೆ. ಆ್ಯಸ್ ಪ್ರೌಡ್ ಆ್ಯಸ್ ಅ ಪಿಕಾಕ್. ಆ್ಯಸ್ ಬಂದರೆ, ಆ್ಯಸ್ ಅಥವಾ ಲೈಕ್ ಬಂದರೆ ಯಾವುದು ಸಿನೋನಿಮ್ ಬರುತ್ತೆ ಅಂತ ಹೇಳಿದೆ ನಾನು? ಇಟ್ ಈಸ್ ಅ ಸಿಮಿಲಿ. ಎಗೆ 4 ಎಲ್ಲಿದೆ? ಎಗೆ 4. ಇಟ್ ಈಸ್ ಅ ಆಪ್ಷನ್ 3. ನಿಮಗೆ ಒಂದು ಗೊತ್ತಾದರೆ ಈಸಿಯಾಗಿ ನೀವು ಆನ್ಸರ್ ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟು ಎಲೆಕ್ಟ್ರಿಕ್ ಏರ್. ಎಲೆಕ್ಟ್ರಿಕ್ ಏರ್ ಅಂತಂದರೆ ಇದನ್ನ ನಾನ್ ಲಿವಿಂಗ್ ಥಿಂಗ್ಗೆ ಅಂದರೆ ಯಾವ್ದು ಬರುತ್ತೆ? ಮೆಟಾಫರ್. ನಾನ್ ಲಿವಿಂಗ್ ಥಿಂಗ್ಗೆ ಕಂಪೇರ್ ಮಾಡಿದೆ. ಅಂದರೆ ಎಲೆಕ್ಟ್ರಿಕ್ ಏರ್ ಅಂತಂದರೆ ಇಲ್ಲಿ ಕಂಪೇರ್ ಮಾಡಿದರೆ, ಬಟ್ ನಾಟ್ ಯೂಸಿಂಗ್ ಅ ಲೈಕ್ ಅನ್ನೋ ವರ್ಡ್ನ ಯೂಸ್ ಮಾಡದೆ ಕಂಪೇರ್ ಮಾಡೋದಕ್ಕೆ ನಾವು ಮೆಟಾಫರ್ ಅಂತ ಕರಿತೀವಿ. ಸೊ ಬಿಗೆ 2 ಎಲ್ಲಿದೆ? ಆಪ್ಷನ್ 3. ನೆಕ್ಸ್ಟ್ ಕ್ರೈಯಿಂಗ್ ಕ್ಲೌಡ್ ಅಂದರೆ ಪರ್ಸ್ನಾಲಿಫಿಕೇಶನ್. ಅಂದರೆ ಮೋಡ ಅಳುತ್ತಿದೆ ಅಂತ ಮೀನಿಂಗ್ ಬರುತ್ತೆ. ಮೋಡ ಅಳುತ್ತಾ? ಇಲ್ಲ. ಸೊ ಇದೇನದು? ಪರ್ಸ್ನಲ್ ಅಂದರೆ ನಾನ್ ಲಿವಿಂಗ್ ಥಿಂಗ್ಸಿಗೆ ಲಿವಿಂಗ್ ಥಿಂಗ್ಸ್ನ ಕಂಪೇರ್ ಮಾಡೋದು. ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ಪರ್ಸ್ನಾಲಿಫಿಕೇಶನ್. ಸಿಗೆ 3. ಟ್ರೂ ಟೈಸ್ ಅಂದರೆ ಪ್ಯಾರಾಡಾಕ್ಸ್. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 3. ಆ್ಯಡ್ ಅ ಕ್ವಶನ್ ಟ್ಯಾಗ್. ದ ಆ್ಯಪಲ್ಸ್ ಆರ್ ಬ್ರೈಟ್. ಯಾವ ಆಪ್ಷನ್ ಆಗುತ್ತೆ? ಈಸಂಟ್ ಇಟ್, ಅರಂಟ್ ದೇ, ಆರ್ ದೇ, ನನ್ ಆಫ್ ದೇ ಅಂದರೆ ಅವ್ರು ಆಲ್ರೆಡಿ ವರ್ಬ್ ಕೊಟ್ಟಿದ್ದಾರೆ ಆರ್. ಇಲ್ಲಿ ಪಾಸಿಟಿವ್ ಇದ್ದರೆ ನೆಗೆಟಿವ್ ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡಬೇಕು, ನೆಗೆಟಿವ್ ಇದ್ದರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡಬೇಕು. ಇವರೇನು ಪಾಸಿಟಿವ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ನೆಗೆಟಿವ್ ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡಬೇಕು. ಸೊ ದ ಆ್ಯಪಲ್ಸ್ ಆರ್ ಬ್ರೈಟ್, ಅರಂಟ್ ದೇ, ಆಪ್ಷನ್ 2. For question number 98, identify the correct forms of a verb. When I dash home, I dash that someone dash into my house. ಅಂದರೆ ಇಲ್ಲಿ ಕೊಟ್ಟಿರೋ ವರ್ಬ್ಸ್ನ ಏನು ಮಾಡಿ ಅಂತ ಹೇಳಿದ್ದಾರೆ?
ವರ್ಕ್ಸ್ ಫ್ರಮ್ ದ ಗಿವನ್ ಇನ್ ಅ ಬ್ರಾಕೆಟ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಅಪ್ರೋಪ್ರಿಯೇಟ್ ಸರ್ಕಲ್ ಅಂದರೆ ಕರೆಕ್ಟಾಗಿ ಯೂಸ್ ಮಾಡಬೇಕು. ವೆನ್ ಐ ಅರೈವ್ ಅಂತ ಕೊಟ್ಟಿದ್ದಾರೆ. ವೆನ್ ಐ ಅರೈವ್ ಹೋಮ್ ಕರೆಕ್ಟ್ ಇದನ್ನು ಅರೈವ್ ನೋ ಏನಾಗಬೇಕಿತ್ತದು ಅರೈವ್ಡ್. ವೆನ್ ಐ ಅರೈವ್ಡ್ ಹೋಮ್ ಐ ಸಿ ದಟ್ ಸಮ್ ಒನ್ ಐ ಸಿ ಬರುತ್ತಾ ನೋ ಏನು ಬರುತ್ತೆ ಐ ಸಾ ದಟ್ ಸಮ್ ಒನ್. ಅರೈವ್ಡ್ ಸಾ ಎಲ್ಲಿದೆ ಆಪ್ಷನ್ 2 ಮತ್ತು 3 ಕ್ಯಾನ್ಸಲ್ ಆಯಿತು. ಉಳಿದಿರೋದು ಅದು 1 ಮತ್ತು 4. ವೆನ್ ಐ ಅರೈವ್ಡ್ ಹೋಮ್ ಐ ಸಾ ದಟ್ ಸಮ್ ಒನ್ ಹ್ಯಾಡ್ ಬ್ರೋಕನ್ ಬರುತ್ತಾ ಬ್ರೋಕ್ ಬರುತ್ತಾ ಇಟ್ ಈಸ್ ಅ ಹ್ಯಾಡ್ ಬ್ರೋಕನ್. ವೈ ಬಿಕಾಸ್ ಇಟ್ ಈಸ್ ಅ ಏನಾಗಿದೆ ಅದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ. ಸೊ ಹ್ಯಾಡ್ ಬ್ರೋಕನ್ ಇನ್ ಟು ಮೈ ಹೌಸ್. ಸೊ ಕರೆಕ್ಟ್ ಆಪ್ಷನ್ ಯಾವ್ದು ಬರುತ್ತೆ ಆಪ್ಷನ್ 1. ವೆನ್ ಐ ಅರೈವ್ಡ್ ಹೋಮ್ ಐ ಸಾ ದಟ್ ಸಮ್ ಒನ್ ಹ್ಯಾಡ್ ಬ್ರೋಕನ್ ಇನ್ ಟು ಮೈ ಹೌಸ್. ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ಕೇಳಿದರೆ ಶಿ ಹ್ಯಾಡ್ ಟೇಕನ್ ದ ಚಾಕ್ಲೇಟ್ಸ್ ಫ್ರಮ್ ದ ಫ್ರಿಡ್ಜ್. ಇಲ್ಲೇನಾಗಿದೆ ಹ್ಯಾಡ್ ಕೇಳಿದ್ದಾರೆ. ಪ್ಯಾಸಿವಲ್ಲಿ ಆ್ಯಡ್ ಬಂದರೆ ಆ್ಯಕ್ಟಿವಲ್ಲಿ ಏನು ಬರುತ್ತೆ ಸಾರಿ ಆ್ಯಕ್ಟಿವಲ್ಲಿ ಹ್ಯಾಡ್ ಬಂದಿದೆ, ಪ್ಯಾಸಿವಲ್ಲಿ ಏನು ಬರುತ್ತೆ ಹ್ಯಾಡ್ ಬೀನ್. ಸೊ ಹ್ಯಾಡ್ ಬೀನ್ ಎಲ್ಲಿದೆ ಆಪ್ಷನ್ 3 ಏನಾಗುತ್ತೆ ಶಿ ಹ್ಯಾಡ್ ಟೇಕನ್ ದ ಚಾಕ್ಲೇಟ್ಸ್ ಫ್ರಮ್ ದ ಫ್ರಿಡ್ಜ್. ಫಸ್ಟು ಸಬ್ಜೆಕ್ಟ್ ಬಿಕಮ್ ಅ ಆಬ್ಜೆಕ್ಟ್ ಇನ್ ದ ಪ್ಯಾಸಿವ್ ವಾಯ್ಸ್ ಅಂದರೆ ದ ಫ್ರಿಡ್ಜ್ ಬರಬೇಕು ಅಂದರೆ ದ ಚಾಕ್ಲೇಟ್. ದಿಸ್ ಈಸ್ ಅ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ದ ಚಾಕ್ಲೇಟ್ಸ್ ಹ್ಯಾಡ್ ಬೀನ್ ಟೇಕನ್ ಬೈ ಹರ್ ಫ್ರಮ್ ದ ಫ್ರಿಡ್ಜ್. ಅರ್ಥ ಆಯ್ತಲ್ಲ ದ ಚಾಕ್ಲೇಟ್ಸ್ ಅನ್ನೋದು ಆಬ್ಜೆಕ್ಟ್. ಸೊ ಫಸ್ಟ್ ಬಂದಿದೆ ಹ್ಯಾಡ್ ಬೀನ್ ಟೇಕನ್ ಬೈ ಹರ್ ಫ್ರಮ್ ದ ಫ್ರಿಡ್ಜ್. ಅರ್ಥ ಆಯ್ತಲ್ವ. ಹ್ಯಾಡ್ ಇದ್ದರೆ ಆ್ಯಕ್ಟಿವಲ್ಲಿ ಪ್ಯಾಸಿವ್ ವಾಯ್ಸಲ್ಲಿ ಹ್ಯಾಡ್ ಬೀನ್ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ 3. ದ ಥೀಫ್ ಈಸ್ ಬೀಯಿಂಗ್ ಅರೆಸ್ಟೆಡ್ ಬೈ ದ ಪೊಲೀಸ್ ಮ್ಯಾನ್ ಅಂದರೆ ಇವರು ಪ್ಯಾಸಿವ್ ವಾಯ್ಸ್ ಕೊಟ್ಟಿದ್ರೆ ನಾವು ಆ್ಯಕ್ಟಿವ್ ವಾಯ್ಸ್ನ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಅಂದರೆ ಇಲ್ಲಿ ಬೀಯಿಂಗ್ ಅರೆಸ್ಟೆಡ್ ಇದೆ. ಬೀಯಿಂಗ್ ಯಾವಾಗ ಯೂಸ್ ಮಾಡ್ತೀವಿ ಕಂಟಿನ್ಯೂಸ್ ಟೆನ್ಸಲ್ಲಿ V1 + ing ಇದ್ದಾಗ ನಾವು ಬೀಯಿಂಗ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕಂಟಿನ್ಯೂಸ್ ಟೆನ್ಸಲ್ಲಿ ವರ್ಬ್ ಎಲ್ಲಿದೆ ಇದು ಅಲ್ಲ ಉಳಿದಿರೋದು ಯಾವುದು 2 ಮತ್ತು 3. ದ ಪೊಲೀಸ್ ಈಸ್ ಅರೆಸ್ಟಿಂಗ್ ದ ಥೀಫ್. ದ ಪೊಲೀಸ್ ವಿಲ್ ಬಿ ಬರುತ್ತಾ ನೋ ಇದು ಕೂಡ ರಾಂಗ್ ಆಯಿತು. ಉಳಿದಿದ್ದೆ ಅದು ಆಪ್ಷನ್ 2. ದ ಥೀಫ್ ಈಸ್ ಬೀಯಿಂಗ್ ಅರೆಸ್ಟೆಡ್ ಬೈ ದ ಪೊಲೀಸ್ ಮ್ಯಾನ್ ಏನಾಗುತ್ತೆ ದ ಪೊಲೀಸ್ ಈಸ್ ಅರೆಸ್ಟಿಂಗ್ ದ ಥೀಫ್. ಇದು ಏನಾಗುತ್ತೆ ಆ್ಯಕ್ಟಿವ್ ಇಂದ ಪ್ಯಾಸಿವ್ ವಾಯ್ಸಿಗೆ ಹೋದಾಗ ದ ಥೀಫ್ ಈಸ್ ಬೀಯಿಂಗ್ ಅರೆಸ್ಟೆಡ್ ing ಇದೆಲ್ಲ ಕಂಟಿನ್ಯೂಸ್. ಸೊ ಬೀಯಿಂಗ್ನ ಯೂಸ್ ಮಾಡ್ತೀವಿ ಬೀಯಿಂಗ್ ಅರೆಸ್ಟೆಡ್ ಬೈ ದ ಪೊಲೀಸ್ ಮ್ಯಾನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಆಪ್ಷನ್ 2. ದಿಸ್ ಈಸ್ ಆಲ್ ಅಬೌಟ್ ಅಕೌಂಟ್ ಅಸಿಸ್ಟೆಂಟ್ ನಾನ್-HK 35 ಕ್ವಶನ್ಸ್. ಐ ಹೋಪ್ ಕ್ಲಾಸ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಜೊತೆಗೆ ಕ್ಲಾಸ್ ಹೇಗಿತ್ತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.